ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಬಂದ್ಬಿಟ್ಟು ಸ್ಲೀವ್ ಡಿಸೈನ್ಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ವಿ ನೆಕ್ಕಲ್ಲಿ ಒಂಥರ ಡಿಸೈನ್. ಇದು ನಾನೇ ರೆಡಿ ಮಾಡಿದ್ದು. ಬ್ಯಾಕ್ ಡಿಸೈನ್ ಒಂದು ಫ್ರಿಲ್ ಇಟ್ಬಿಟ್ಟು ರೆಡಿ ಮಾಡಿದ್ದೆ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಹೇಳಿದೆ ಕಸ್ಟಮರ್ಗೆ. ಅವರು ಇಲ್ಲ ಸರ್ ಇನ್ನು ಮಾಡಿ ಅದೇ ಥರ ಅದೇನು ಮ್ಯಾಚಿಂಗ್ ಆಗುತ್ತೋ ಅದೇ ಥರನೇ ಅಂತ ಹೇಳಿದ್ರು. ಈ ಸ್ಲೀವ್ಗೆ ನಾವು ಮ್ಯಾಚಿಂಗ್ ಇರಲಿಲ್ಲ. ಇದಕ್ಕೆ ನಾನೇ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಈ ಡಿಸೈನ್ ರೆಡಿ ಮಾಡಿರೋದು. ಇದು ಬಂದ್ಬಿಟ್ಟು ಸೀರೆ ಪೀಸು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದನ್ನು ಫ್ರಿಲ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಪೀಸ್ ಜಾಸ್ತಿನೇ ಬೇಕು. ಯಾಕೆ ಅಂದರೆ ಇದು ಫ್ರಿಲ್ ಇಡಬೇಕು ನೀಟಾಗಿ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅಂದರೆ ಕೆಳಗಡೆ ಜಾಸ್ತಿ ಬಟ್ಟೆ ಬೇಕು, ಮೇಲ್ಗಡೆ ಸ್ವಲ್ಪ ಇದ್ರೆ ಸಾಕು. ನೋಡಿ, ಈ ರೀತಿ ಫ್ರಿಲ್ ಇಟ್ಕೊತಾ ಇದ್ದೀನಿ. ಈ ರೀತಿ ಫ್ರಿಲ್ ಇಟ್ಕೊಂಡ್ಬಿಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡಿ ತಿರುಗಿಸ್ಕೊಂಡ್ಬಿಡ್ಬೇಕು. ಇದು ರೀತಿ ನೋಡಿ. ಆಮೇಲೆ ಅದ್ರ ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೊಂಡಿರಬೇಕು. ಅದನ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಾವು ಅದು ಫ್ರಿಲ್ ಕೊಟ್ಟಿರ್ತೀವಲ್ಲ ಅದು ಕರೆಕ್ಟಾಗಿ ಇಟ್ಕೋಬೇಕು. ಆ ಕಡೆನೂ ಫ್ರಿಲ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆನೂ ಮಧ್ಯದಲ್ಲಿ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಆ ಕಡೆ ಈ ಕಡೆನೂ ಆ ಫ್ರಿಲ್ ಹೇಗಿರುತ್ತೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಇದು ಬ್ಲೌಸ್ನ ಇಟ್ಟು ಸ್ಟಿಚ್ ಮಾಡಬೇಕಾದ್ರೆ ಅದು ಆ ಕಡೆ ಈ ಕಡೆ ಎತ್ಕೋಬಾರ್ದು ಪೀಸು ಫ್ರಿಲ್ಲು ಅಂತ ಅಷ್ಟೇ. ನಾನಿಲ್ಲಿ ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೇ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಆಗುತ್ತೆ. ಈಗ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಇದೇನು ಪೀಸ್ ಇರುತ್ತೆ ಅದನ್ನ ಇನ್ನೌಟ್ ಮಾಡಿ ಇಟ್ಕೋಬೇಕು. ಪೀಸ್ನ ಆ ಶೇಪ್ಗೆ ತಕ್ಕನಾಗಿ ಇನ್ನೌಟ್ ಮಾಡ್ಕೊಂಬಿಟ್ರೆ ಆಯಿತು. ಆಮೇಲೆ ಇದನ್ನು ಇದ್ರ ಮೇಲೆ ಆ ಪೀಸ್ನ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಇವಾಗ ಇದಕ್ಕೆ ಲೈನಿಂಗ್ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಕೆಳಗಡೆ ಫೋಲ್ಡ್ ಮಾಡಿ ನೀಟಾಗಿ ಅದೇನಿದೆ ಅದೇ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ನಾವು ಆಲ್ರೆಡಿ ನಾನು ಲೈನಿಂಗ್ ಕಟ್ ಮಾಡಿದಾಗ ಇಟ್ಕೊಂಡಿದ್ನಲ್ಲ ಅದು ಇಟ್ಕೊಂಡಿದ್ದೀನಿ ಆ ಪೀಸ್ನ. ಇವಾಗ ಇದನ್ನು ಇನ್ನೌಟ್ ಮಾಡ್ಕೋಬೇಕು. ನೋಡಿ, ಶೇಪ್ ತೆಗ್ದಿದ್ದೀವಲ್ಲ ಆ ಶೇಪ್ಗೆ ನೀಟಾಗಿ ಇನ್ನೌಟ್ ಮಾಡ್ಕೊಬೇಕು. ನೀಟಾಗಿ ಸ್ಟಿಚ್ ಮಾಡಿ ವಿ ಶೇಪಲ್ಲಿ ಬರುತ್ತೆ. ಅಂದರೆ ಕೆಳಗಡೆ ಅಗಲ ಬರುತ್ತೆ, ಮೇಲ್ಗಡೆ ಚಿಕ್ಕದಾಗಿ ಬರುತ್ತೆ. ಆ ಥರ ಇದು ತುಂಬ ಚೆನ್ನಾಗಿರುತ್ತೆ. ಈ ಡಿಸೈನ್ ಅಂತೂ ನಾನು ನೋಡೇ ಇರಲಿಲ್ಲ. ಆ ಡಿಸೈನ್ಗೆ ಮ್ಯಾಚಿಂಗ್ ಆಗಿ ನಾನೇ ರೆಡಿ ಮಾಡಿರುವಂಥ ಡಿಸೈನ್ ಇದು. ಓನಾಗಿ ಮಾಡಿರುವಂಥ ಡಿಸೈನು. ನೋಡಿ, ಈ ರೀತಿ ಇನ್ನೌಟ್ ಮಾಡಿಕೊಂಡು ಇವಾಗ ಅದನ್ನು ನಾವು ಫ್ರಿಲ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಕೆಳಗಡೆ ನಾವು ಎಮ್ಮಿಂಗ್ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ರೀತಿ ರೆಡಿ ಆಯಿತು. ಇವಾಗ ಸುತ್ತ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ರೆಡಿ ಆಯಿತು. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು. ನಿಮಗೆ ಸೀರೆ ಪೀಸ್ ಬೇಡ ಅಂದರೆ ಎಕ್ಸ್ಟ್ರಾ ಪೀಸ್ ತೊಗೊಂಬಿಡಿ. ಅದಕ್ಕೆ ಮ್ಯಾಚಿಂಗ್ ಆಗೋದು ಎಕ್ಸ್ಟ್ರಾ ಪೀಸ್ ತೊಗೊಂಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಹಾಕ್ಕೊಂಡಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಓನಾಗಿ ನಾನೇ ಡಿಸೈನ್ ಓದಿ ಬ್ಯಾಕ್ ಡಿಸೈನ್ಗೆ ತಕ್ಕನಾಗಿ ರೆಡಿ ಮಾಡಿರುವಂಥದ್ದು. ಬ್ಯಾಕ್ ಡಿಸೈನ್ದು ಬೇಕಾದ್ರೆ ನಾನು ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಸೇಮ್ ಇದೇ ಥರನೇ ಫ್ರಿಲ್ ಇಟ್ಟು ಮಾಡಿರುವಂಥದ್ದು. ಅದಕ್ಕೆ ತಕ್ಕನಾಗಿ ಇದನ್ನು ರೆಡಿ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಮಗೂ ವೀಡಿಯೋಗಳು ಹಾಕೋದಕ್ಕೆ ಒಂದು ಎಂಕರೇಜ್ ಬರುತ್ತೆ ಅಂತ ಅಷ್ಟೇ. ಇವಾಗ ಈ ರೀತಿ ನಾವು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ, ಕಟಿಂಗ್ ಮಾಡುವಾಗ ಆ ಪೀಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಇವಾಗ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೆ ಇದನ್ನಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಡಿಸೈನ್. ನೋಡಿ, ಆಲ್ರೆಡಿ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿದ್ದೀನಿ. ನೋಡಿಕೊಂಡು ಅದೇನಾಗುತ್ತೆ, ಇಲ್ಲಾಂದ್ರೆ ಅಗಲ ಆಗಿಬಿಡುತ್ತೆ. ಕರೆಕ್ಟಾಗಿ ಅದರ ಅಳತೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನು ಹಂಗೂ ಮಾರ್ಕ್ ಮಾಡಿ ಇವಾಗ ಅದ್ರ ಮೇಲೆ ಸ್ಟಿಚ್ಚು ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಈ ರೀತಿ ಅದ್ರ ಮೇಲೆ ಬೇಕಾದ್ರೆ ಸ್ಟಿಚ್ ಹಾಕ್ಕೊಂಬಿಟ್ರೆ ನಮ್ಗೆ ಮಾರ್ಕಿಂಗ್ ಸಿಗುತ್ತೆ. ಈ ರೀತಿ ಮಾಡ್ಕೋಬೇಕು. ನೋಡಿ, ಇವಾಗ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಆವಾಗ ಹೆಚ್ಚು ಕಮ್ಮಿ ಆಗೋದಿಲ್ಲ, ನಮಗೆ ಪೀಸು ಕರೆಕ್ಟಾಗಿರುತ್ತೆ. ಯಾಕೆಂದರೆ ಸ್ಲೀವ್ಸ್ ಅಲ್ವಾ, ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ಆದರೂ ಲೂಸು ಆಗೋ ಚಾನ್ಸ್ ಇರುತ್ತೆ ಆ ಡಿಸೈನು. ಅದಕ್ಕೋಸ್ಕರ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಏನೂ ಆಗೋಲ್ಲ, ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ. ನೋಡಿ, ಇವಾಗ ಈ ರೀತಿ ಇಟ್ಕೊಂಡು ಒಂದೇ ಲೆವೆಲ್ಗೆ ಪಿನ್ನೆಲ್ಲ ಹಾಕ್ಕೊಂಬಿಟ್ರೆ ಆ ಕಡೆ ಈ ಕಡೆ ನೀಟಾಗಿರುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಪಿನ್ ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದಮೇಲೆ ಕೆಳಗಡೆ ಎಮ್ಮಿಂಗ್ ಮಾಡ್ತೀವಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಬಿಡಿ. ಅವಾಗೇನಾಗುತ್ತೆ, ನೀಟಾಗಿರುತ್ತೆ. ಆ ಕಡೆ ಈ ಕಡೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ಸಲ ಟ್ರೈ ಮಾಡಿ ಈ ಥರ ಡಿಸೈನು. ಅಂದರೆ ಇದು ನಾನು ಓನಾಗೆ ರೆಡಿ ಮಾಡಿಕೊಟ್ಟಿರುವಂಥ ಕಸ್ಟಮರ್ಗಂತೂ ತುಂಬ ಖುಷಿ ಆಯಿತು. ಅವ್ರಿಗೆ ನಾನೇ ಹೇಳಿದೆ, ಇದು ಹೊಸ ಡಿಸೈನು ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಆಯಿತು ಮಾಡಿ ಅಂದ್ಬಿಟ್ಟು ಮಾಡಿಸಿದ್ರು. ತುಂಬ ಚೆನ್ನಾಗಿ ಇಷ್ಟ ಆಯಿತು ಅವ್ರಿಗೆ. ಈ ಥರ ಒಂದೊಂದು ಡಿಸೈನು ಒಬ್ಬರು ನಮಗೆ ಹೇಳ್ಬಿಡ್ತಾರೆ, ನೀವೇ ರೆಡಿ ಮಾಡಿ ಅದಕ್ಕೆ ಮ್ಯಾಚಿಂಗ್ ಆಗಿ ಹಿಂದೆ ಹೇಗೆ ಬರುತ್ತೆ ಅದಕ್ಕೆ ಮ್ಯಾಚಿಂಗ್ ಒಂದೊಂದಕ್ಕೆ ಅದರಲ್ಲೇ ಇರುತ್ತೆ. ಒಂದೊಂದು ನಾವೇ ಓನಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬಂತು ಡಿಸೈನು. ತುಂಬ ಚೆನ್ನಾಗಿದೆ. ಹಾಕ್ಕೊಂಡಾಗಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಇದು ಮಧ್ಯದಲ್ಲಿ ಮಣಿಗಳಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾವು ಫ್ರಿಲ್ ಇಟ್ಟಿದ್ದೀವಲ್ಲ ಆ ಫ್ರಿಲ್ಗೆ ಕರೆಕ್ಟಾಗಿ ಒಂದೊಂದು ಫ್ರಿಲ್ಗೆ ಒಂದೊಂದು ಮಣಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಅಲ್ಲಿ ಅದಕ್ಕೆ ಫಿನಿಶಿಂಗ್ ಬರಬೇಕಂದ್ರೆ ಈ ಥರ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡಿ. ಆವಾಗ ಫಿನಿಶಿಂಗು ನೀಟಾಗಿ ಬರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಕೆಳಗಡೆಯಿಂದ ವಿ ಶೇಪ್ ಕೊಡ್ತಿದ್ವಿ, ಇದು ಮೇಲ್ಗಡೆಯಿಂದ ವಿ ಶೇಪ್ ಬಂದಿದೆ ನೋಡಿ. ಅದರಲ್ಲೂ ಡಿಫ್ರೆಂಟ್ ಆಗಿದೆ ಇದು. ಮಾಮೂಲಿದು ಮೇಲ್ಗಡೆಯಿಂದ ವಿ ಶೇಪ್ ಬರ್ತಿತ್ತು, ಇದು ಕೆಳಗಡೆಯಿಂದ ವಿ ಶೇಪ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಒಂಥರ ಡಿಸೈನು. ಒಂದ್ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿ ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೊಂಬಿಟ್ರೆ ರೆಡಿ ಆಯಿತು ಸ್ಲೀವ್ ಡಿಸೈನ್. ನೋಡಿ ಈ ರೀತಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.